ನಮ್ಮ ಸಮಾಜವನ್ನು ಹೊಡೆಯತಕ್ಕಂಥ ಕೆಲಸ ನಿರಂತರವಾಗಿ ನಡೀಕೊಂಡು ಬರ್ತಾ ಇದೆ. ನಮ್ಮ ವೀರಶೈವ ಲಿಂಗಾಯತ ಸಮಾಜದ ರಕ್ಷಣೆ ನಾವು ಮಾಡ್ಕೊಳ್ಳೋದಾದ್ರೆ ಯಾರು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸಮಾಜವನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಮ್ಮ ಸಮಾಜದ ರಕ್ಷಣೆಯನ್ನ ಕೇವಲ ಜಗದ್ಗುರುಗಳು ಪರಪೂಜರು ಮಾಡ್ತಾರೆ ಅಂತ ನಾವು ಕಣ್ಮುಚ್ಕೊಂಡು ಕೂತ್ರೆ ಖಂಡಿತ ಭಗವಂತನ ಕೂಡ ನಾವು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದಂತೂ ಸತ್ಯ, ನಮ್ಮ ಸಮಾಜವನ್ನು ಹೊಡಿತಕ್ಕಂಥ ಅನೇಕ ಷಡ್ಯಂತ್ರಗಳ ನಡುವೆನೂ ಸಹ ಯಾವುದೇ ಷಡ್ಯಂತ್ರ ಬಿದ್ದಿರುಗಳು ಏನೇ ನಡೆದರೂ ಸಹ ಈ ಬಲಿಷ್ಠ ಸಮಾಜವನ್ನ ವೀರಶೈವ ಲಿಂಗಾಯತ ಸಮಾಜವನ್ನ ಯಾರಿಂದನೂ ಕೂಡ ಅಲುಗಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ನಮ್ಮ ಸಮಾಜ ಯಾತಕ್ಕೋಸ್ಕರ ಒಳಪಂಗಡಗಳನ್ನ ಮತ್ತು ನಾವು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರೆ, ನಾನು ಮೊನ್ನೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ನಮ್ಮ ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿದ್ರೆ ಒಂದು ಆಲದ ಮರದ ಇದ್ದಾರೆ. ಇತರ ಸಮಾಜಗಳಿಗೂ ಕೂಡ ಒಂದು ನೆರಳನ್ನ ಕೊಡ್ತಕ್ಕಂಥ ಶಕ್ತಿ ಅದರ ಸಮಾಜಕ್ಕೆ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಇರ್ತಕ್ಕಂಥದ್ದು. ಈ ನಾಡು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು, ಸರಿಯಾದ ದಾರಿಯಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಪಾತ್ರ, ಸಮಾಜದ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಸಮಾಜದ ಒಗ್ಗಟ್ಟು ಕೇವಲ ಸಮಾಜದ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಸರ್ವ ಸಮಾಜದ ಇದಕ್ಕೋಸ್ಕರ ಮತ್ತೆ ನಾಡಿನ ಇದಕ್ಕೋಸ್ಕರ ಕೂಡ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಳಪಂಗಡಗಳನ್ನ ಮರೆತು ಹೋಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಇದೆ ಅನ್ನೋದನ್ನ ನಾವು ಯಾರು